ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿ ಬಾ. ಹೆಂಗಿದ್ಯಮ್ಮ? ಇಷ್ಟ ಆಯ್ತಾ? ಹಾ, ಈ ತರ ಜಾಗಕ್ಕೆ ಯಾವತ್ತಾರು ಬಂದಿದ್ದ? ನಾನು ಆರ್ಡರ್ ಮಾಡ್ತೀನಿ ಅಂತ ಮಾಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವ್ಲಾಗು ತುಂಬಾ ಸ್ಪೆಷಲ್ ನನಗೆ. ನಾನು ಇದುವರೆಗೂ ವ್ಲಾಗಿಂಗ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದ ತಕ್ಷಣ ಫಸ್ಟು ನನಗೆ ಒಂದು ವ್ಲಾಗು ಮಾಡಲೇಬೇಕು ಯಾವತ್ತಾದ್ರೂ ಒಂದು ದಿವಸ ಅಂತ ಅನಿಸಿದ್ದೆ. ಗೋಯಿಂಗ್ ಆನ್ ಅ ಡೇಟ್ ವಿತ್ ಮಾಮ್. ಅಂದರೆ ಎಷ್ಟೊಂದು ಜನ ನೋಡಿರ್ತೀವ ಅಪ್ಪ ಅಮ್ಮ ಜೊತೆ ಅಷ್ಟು ಆಚೆ ಹೋಗದೆ ಇರೋದು. ನಾನು ಯಾವತ್ತೂ ಹೋಗಿಲ್ಲ. ನಮ್ಮ ಮನೇಲಿ ಆಚೆ ಹೋಗೋದು ಅದೆಲ್ಲ ತುಂಬ ಕಮ್ಮಿ. ಗೊತ್ತು, ಎಷ್ಟೊಂದು ಜನ ಮಿಡಲ್ ಕ್ಲಾಸ್ ಅವರು, ನಿಮ್ಗೆಲ್ಲರಿಗೂ ರಿಲೇಟ್ ಆಗ್ತಾ ಇರ್ತಿದ್ದು. ಅಪ್ಪ ಅಮ್ಮನ ಜೊತೆ ಅಷ್ಟು ಆಚೆ ಹೋಗಲ್ಲ ಯಾರು, ತುಂಬ ಕಮ್ಮಿ. ನೆಗ್ಲೆಕ್ಟ್ ಮಾಡ್ತೀವಿ ಕೆಲವು ಸತಿ ಅಪ್ಪ ಅಮ್ಮನ ಜೊತೆ ಆಚೆ ಹೋಗೋದು. ಅದು ಅಪ್ಪ ಅಂತೂ ಯೂಶ್ವಲಿ ಆಚೆ ಹೋಗ್ತಾ ಇರ್ತಾರೆ, ಎಸ್ಪೆಷಲಿ ಅಮ್ಮಂದಿರು ಆಚೆ ಯಾವತ್ತೂ ಎಲ್ಲೂ ಹೋಗಲ್ಲ. ಮನೆ ಕೆಲಸ ಬಿಟ್ಟು ಏನದು ಮನೆ ಸಾಮಾನು ತೊಗೊಂಬರೋಕ್ಕೆ ಅದಕ್ಕೆ ಚಿಕ್ಕ ಪುಟ್ಟ ವಿಷಯಕ್ಕೆ ಆಚೆ ಹೋಗ್ತಾರೆ. ಬಿಟ್ಟರೆ ಅವ್ರಿಗೆ ಆಚೆ ನಮ್ಮ ಥರ ಹೋಗಿ ಫ್ಯಾನ್ಸಿ ರೆಸ್ಟೋರೆಂಟು, ಒಂದೊಳ್ಳೆ ಸ್ಟಾರ್ ಹೋಟೆಲು ಅಂತ ಕಡೆ ಎಲ್ಲ ಅವ್ರು ಆಚೆ ಹೋಗ್ಬೇಕಂತನೂ ಒಂದ್ಸಲ. ಮತ್ತು ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ಅಯ್ಯೋ ಅಲ್ಲೋದ್ರೆ ಒಂದು 7,000 ರೂಪಾಯಿ ಬಿಲ್ ಆಗುತ್ತೆ, ಅದೇ 7,000ಕ್ಕೆ ಮನೆಗೆ ರೇಷನ್ ತೊಗೊಂಬರ್ಬೋದಲ್ಲ, ಮನೆ ಸಾಮಾನು ತೊಗೊಂಬರ್ಬೋದಲ್ಲ, ಈ ಥರ ಯೋಚನೆ ಮಾಡ್ತಾರೆ. ಸೊ ಯಾವತ್ತೂ ಹೋಗಿರಲ್ಲ. ಅದೇ ಕಾಸನ್ನ ಎಷ್ಟೊಂದು ಜನ ನಮ್ಮಂಥ ಯೂತ್ಸು ಗರ್ಲ್ ಫ್ರೆಂಡ್ಸು ಬಾಯ್ ಫ್ರೆಂಡ್ಸ್ಗೆ ಖರ್ಚು ಮಾಡ್ತೀವಿ. ಆಚೆ ಕರ್ಕೊಂಡೋಗಿ ಎಷ್ಟೊಂದು ಜನ ನೋಡಿದ್ದೀನಿ. ಸೊ ಅದಕ್ಕೆ ಇವತ್ತು ನಮ್ಮಮ್ಮನ ಆಚೆ ಕರ್ಕೊಂಡು ಹೋಗ್ತೀನಿ. ನಮ್ಮಮ್ಮನಿಗೆ ಇವತ್ತು ಸ್ಪೆಷಲಾಗಿ ಟ್ರೀಟ್ ಮಾಡಬೇಕು. ಇವತ್ತು ಇಟ್ಸ್ ಅ ಡೇಟ್ ವಿತ್ ಮೈ ಮಾಮ್. ಅದೇ ವ್ಲಾಗು, ಅದೇ ಸ್ಪೆಷಲ್ಲು. ಅಷ್ಟೇ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ನೋಡಿ, ಜಸ್ಟ್ ನೀಟಾಗಿ ಹೇರ್ ಕಟ್ ಮಾಡಿಸ್ತಿದ್ದೀನಿ. ಹೇರ್ ಕಟ್ ಮಾಡಿಸ್ಕೊಂಡು ಜಸ್ಟ್ ಬಂದೆ, ಹೋಗ್ತಾ ಇದ್ದೀನಿ ಮನೆಗೆ. ಗೈಸ್, ಜಸ್ಟ್ ಮನೆಗೆ ಬಂದೆ. ಇವಾಗ ರೆಡಿ ಆಗಬೇಕು. ನಾನು ಸ್ನಾನ ಮಾಡಿ ರೆಡಿಯಾಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗೋಣ. ಎಲ್ಲೋಗ್ತಿದ್ದೀವಿ, ಏನಾದ್ರು ಐಡಿಯಾ ಇದೆಯಾ? ಹಾಂ, ನಿನ್ನ ಲೈಫಲ್ಲಿ ಯಾವತ್ತನ ಡೇಟ್ ಅಂತ ಹೋಗಿದ್ಯಾ? ಹಾಂ, ಡೇಟ್ ಅಂದ್ರೆ ಏನು? ನಿಂಗೆ ಡೇಟ್ ಅಂದ್ರೇ ಗೊತ್ತಿಲ್ಲ? ನೋಡಿ ಪಾಪ, ಇನ್ನೋಸೆಂಟ್ ಮದರ್ಸ್ ನಮ್ಮ ಜನ್ರೇಷನಲ್ಲಿ. ನೋಡಿ, ನಾನು ಅದಕ್ಕೆ ಮದುವೆ ಆಗಲ್ಲ. ನೋಡು, ನಿನ್ನ ಥರ ಯಾರೋ ಇನ್ನು ಫ್ಯೂಚರಲ್ಲಿ ಸಿಗಲ್ಲ. ಅಲ್ಲ ನೋಡಿ, ನಿನ್ನ ಥರ ಇಷ್ಟು ಇನ್ನೋಸೆಂಟಾಗಿ ಇರೋರು ಯಾರೂ ಸಿಗಲ್ಲ ಲೈಫಲ್ಲಿ ಮುಂದೆ ಫ್ಯೂಚರಲ್ಲಿ. ಇವಾಗೆಲ್ಲ ಆಲ್ ಸ್ಪಾಯಿಲ್ಡ್. ಸರಿ ಬನ್ನಿ, ಬೇಗ ರೆಡಿಯಾಗಿ ಫಸ್ಟ್ ಆಚೆ ಹೋಗೋಣ. ಮಳೆ ಬೇರೆ ಬರೋಂಗೆ. ಹೆಂಗಿದೆ ಹಂಗೆ ತೆಗಿತೀನಮ್ಮ, ಅದರಲ್ಲೇನಮ್ಮ. ಅಯ್ಯೋ ಸರಿ, ಬೇಗ ರೆಡಿಯಾಗಿ ಪಟ್ಟಂತ ಹೋಗೋಣ ಬನ್ನಿ. ಪ್ಲೀಸ್ ನೋಡಿ, ನಾನು ನಮ್ಮಮ್ಮ ಇಬ್ಬರು ರೆಡಿ ಆಗಾಯಿತು. ನಾನು ಫೋನಲ್ಲಿ ಹಾಕ್ಕೊಂಡಿದ್ದೀನಿ, ನಮ್ಮಮ್ಮ ಸೀರೆ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಾರೆ ನಮ್ಮಮ್ಮ. ನೋಡಿ, ಮೈಕಲ್ ಕಾರ್ಸ್ ಬ್ಯಾಗ್ ಇಟ್ಕೊಂಡಿದ್ದಾರೆ. ಅದು ಒರಿಜಿನಲ್ ಬ್ಯಾಗು. ಅಯ್ಯೋ ಫೋಕಸ್ ಆಯ್ತು. ನೋಡಿ, ಒರಿಜಿನಲ್ ಬ್ಯಾಗು ನಮ್ಮಮ್ಮಂಗೆ. ರುಚಿತಕ್ಕ ನೋಡ್ತಾ ಇರ್ತಾಳೆ ಬ್ಲಾಗು. ರುಚಿತಕ್ಕ ಎಷ್ಟು ಸರಿ ಕೇಳಿದ್ರು ಗೊತ್ತಾ, ಏನದು ಡೇಟ್ ವಿತ್ ಮಾಮ್ ಯಾವಾಗ ಮಾಡ್ತೀಯಾ ಫಸ್ಟ್ ಮಾಡು, ಕಾಯ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರು. ಸೊ ಇವತ್ತು ಫೈನಲಿ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಡೈರೆಕ್ಟಾಗಿ ಆಚೆ ಸಿಗೋಣ. ನನ್ನ ತಮ್ಮ ಹೇಳ್ತಾ ಇದ್ದಾನೆ, ಅಜ್ಜಿ ಥರ ಕಾಣಿಸ್ತಾ. ಹಾಂ, ಸ್ವಲ್ಪ. ಎಷ್ಟು ನಿಂಗೆ ಏಜು? 43. ನೋಡಿ, ನಮ್ಮಮ್ಮ 43 ಇಯರ್ಸ್ಗೆ ಡೇಟ್ಗೆ ಹೋಗ್ತಾವೆ. 43 ಇಯರ್ಸ್ ತನಕ ಒಂದ್ಸದಿನೂ ಎಲ್ಲೂ ಆಚೆ ಹೋಗಿಲ್ಲ. ಇವತ್ತು ಫೈನಲಿ. ಬಟ್ ಅಟ್ಲೀಸ್ಟ್ ಇವಾಗ ನಾವು ಹೋಗ್ತಾವಲ್ಲ, ಎಷ್ಟೋ ಜನ ಹೋಗೇ ಇರಲ್ಲ. ಹೋಗೋಣ ಅಮ್ಮ. ಇವಾಗ ಇವತ್ತು ಫುಲ್ ಒಂಥರ ನಿಂದು ಡೇ ಅಲ್ಲ. ಸೊ ನೀನು ಹೇಳು ನಿನ್ನ ಸ್ಟೋರಿ, ನಿನ್ನ ಲೈಫ್ ಸ್ಟೋರಿ ಅಂದರೆ ಚಿಕ್ಕ ವಯಸ್ಸಿಂದ ನೀನು ಯಾವಾಗಲೂ ಹೇಳ್ತಿಲ್ಲ, ನೀನು ಕಷ್ಟ ಪಟ್ಕೊಂಡು ಚಿಕ್ಕ ವಯಸ್ಸಲ್ಲೇ ಕೆಲಸ ಎಲ್ಲ ಎಷ್ಟೊಂದೆಲ್ಲ ಮಾಡಬೇಕಿತ್ತು. ಜೋರಾಗಿ ವಯಸ್ಸವರೆಲ್ಲ ಆಟ ಆಡ್ತಾ ಇದ್ರೆ ನಾನು ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಎಷ್ಟನೇ ವಯಸ್ಸಲ್ಲಿ? ಒಂದು 8th 9th. ಅಂದರೆ ನೀನು ಮನೆ ಕೆಲಸ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅವೆಲ್ಲ ಜವಾಬ್ದಾರಿ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೆ? ಕೆಲಸ ಏನು ಮಾಡಿಲ್ಲ. 8th 9th ಮಾಡಿಕೊಡ್ತಾ ಇದ್ದೆ. ನಾನು 10th 2 ಇಯರ್ಸ್ಗೆ ಮದುವೆ ಆಗೋಯ್ತು. ಯಾವ ಏಜಿಗೆ ಮದುವೆ ಆಗಿ ನೀನು? ನಾನು 18 ಕಂಪ್ಲೀಟ್ ಆಗಿ 19. ಅಂದರೆ ನೀನು 19 ಇಯರ್ಸ್ ಇರಬೇಕಾದ್ರೆ? 18 ಕಂಪ್ಲೀಟ್ ಆಗಿ 19ಗೆ ಹೋಗಿದ್ದು. ಅಂದರೆ 18 ಇಯರ್ಸ್ಗೆ ಕರೆಕ್ಟಾಗಿ.
ಇಯರ್ಸಿಗೆ ಮದುವೆ ಅದೇ ಅರೇಂಜ್ ಮ್ಯಾರೇಜ್ ತಾನೆ? ಅರೇಂಜ್ ಮ್ಯಾರೇಜ್. ಫಸ್ಟ್ ಟೈಮ್ ನಿಂಗೆ ಅಪ್ಪ ನೋಡಿದಾಗ ಏನು ಅನಿಸ್ತು? ಏನೇನು ಅನಿಸ್ಲಿಲ್ಲ. ಏನು ಅನಿಸಿಲ್ಲ ಅಂದರೆ ಏನೋ ನಮ್ಮ ಮನೆಗೆಲ್ಲ ಮೊದಲೇ ಒಪ್ಕೊಂಡಿದ್ರಲ್ಲ, ನೋಡಿದ್ವಿ ಆದ್ವಿ ಅಷ್ಟೇ. ನಿಮಗೆ ನಿನಗೆ ಇಷ್ಟ ಆಗಬೇಕು ಅಂತೆಲ್ಲ ನಿಂಗೇನಿರಲಿಲ್ಲ? ಹೇಗೆ ಇಷ್ಟ ಆಯ್ತು ಹಂಗೇನೆ. ಅಪ್ಪ ಏನು ಮಾಡ್ತೀನಿ ನಿನ್ನ ಇಂಪ್ರೆಸ್ ಮಾಡೋಕ್ಕೆ? ಏನು ಮಾಡಲಿಲ್ಲ, ಬಂದಿದ್ರು ಮಾಡಿ ಬೇಳೆ ಒಬ್ಬಟ್ಟು ಮಾಡಿದ್ವಿ, ಊಟ ಮಾಡ್ಕೊಂಡು ಫಸ್ಟ್ನೇ ಸಲಿನೇ ಎಲ್ಲರೂ ಟೀ ಕಾಫಿ ಜ್ಯೂಸ್ ಎಲ್ಲ ಕೊಡ್ತಾರಲ್ಲ, ನಮ್ಮ ಮನೇಲಿ ಒಂದೇ ಸಲ ನಾವು ಅಡುಗೆ ಮಾಡಿದ್ವಿ, ಊಟ ಮಾಡ್ಕೊಂಡು ಹೋದ್ರು ಅಷ್ಟೇ. ಅಂದ್ರೆ ರಿಲೇಟಿವ್ ಎಲ್ಲ ಮುಂಚೆನೆ ಗೊತ್ತಿತ್ತು. ಸರಿ, ಆಮೇಲೆ ನಾನು ಹುಟ್ಟಿದ್ದು ನೀನು ಯಾವ ವಯಸ್ಸು ಇರ್ಬೇಕಾದ್ರೆ? ನಮ್ಗೆ ಮದ್ವೆ ಆಗಿ 2 ವರ್ಷ ಕೊಟ್ಟಿದ್ದು, ಅಂದ್ರೆ 20. ನೀನು 20ನಾ? ನನಗೆ 20 ವರ್ಷ ಇದ್ದಾಗ. 20ನಾ 19ನಾ? ನನಗೆ 20 ಇಯರ್ಸ್ ಇದ್ದಾಗ 18 ಮದ್ವೆ ಆಗಿದ್ದು. 20ಗೆ 2 ಇಯರ್ಸ್ಗೆ ನಂದು ಮೇ 2 ಮದ್ವೆ ಆಗಿದ್ದು. ನೀನ್ ನೆಕ್ಸ್ಟ್ 2ನೇ ವರ್ಷಕ್ಕೆ ಮೇ 8 ನೀನು ಹುಟ್ಟಿದ್ದು. ಗೈಸ್ ನೋಡಿ ಎಂಟ್ರನ್ಸ್ ಹೆಂಗಿರುತ್ತೆ, ಹೆಂಗನ್ಸಿದ್ಯಮ್ಮ? ಚೆನ್ನಾಗಿದೆ. ಯಾವತ್ತನ ಬಂದಿದ್ಯಾ? ಯಾವತ್ತೂ ಬಂದಿಲ್ಲ, ಚೆನ್ನಾಗಿದೆ. ಇನ್ನ ಮೇಲೆ ಬಾ, ತುಂಬ ಚೆನ್ನಾಗಿರುತ್ತೆ. ಹೋಟೆಲ್ ಅಂದರೆ ಇದು ರೆಸ್ಟೋರೆಂಟ್ ಬಾರ್ಬೇಕು, ಇವಾಗ ಕುಡಿಯೋಕ್ಕೆಲ್ಲ ಸಿಗುತ್ತೆ. ಯಾಕಂದಿದ್ದು? ಏನು ಕುಡಿಯಲ್ಲ ತಗೊಳ್ಳೋ ಅಮ್ಮ, ನಾನು ನೀನೇ ಕುಡಿಯಲ್ಲ, ಇವಾಗ ನಾನು ಕುಡಿತಾ ಇದ್ದೀನಿ. ನೋಡ್ತೀನಿ ತಗೋ ಈಗ. ಸರಿ ಬಾ. ಇವತ್ತು ನಾನು ನಮ್ಮಮ್ಮ ಫುಲ್ಲು ಚೆನ್ನಾಗಿ ಒಂದು ಸ್ವಲ್ಪ ಕುಡಿದು ಚೆನ್ನಾಗಿ ತಿನ್ಕೊಂಡು ಇನ್ನೇನಕ್ಕೆ ಬಂದಿರೋದು, ಮಜಾ ಮಾಡಕ್ಕೆ ಬಂದಿರೋದು. ನೋಡೋಣ ತಗೋ ಯಾವ ಥರ ಮಜಾ ಮಾಡ್ತೀಯ ಅಂತ. ಸರಿ ಬಾ. ಸೊ ಗೈಸ್ ಬನ್ನಿ, ಆಲ್ಮೋಸ್ಟ್ 12th ಫ್ಲೋರ್ ಇರೋದು. ಒಳ್ಳೆ ವ್ಯೂ ಇರುತ್ತೆ, ತೋರಿಸ್ತೀನಿ. ಕ್ಯಾಂಡಲ್ಸಿಗೆ ಬಂದಿದ್ದೀವಿ. ಸೊ ಇದೇ ಜಾಗ ಗೊತ್ತು, ನಾನು ಬಂದಿದ್ದೀನಮ್ಮ. ಹೆಂಗಿದೆ ನಿಂಗೆ ಜಾಗ? ಹೆಂಗೆ ಅನಿಸ್ತಾ ಇದೆ? ಇಷ್ಟ ಆಯ್ತಾ? ಹಾಂ, ಆಂಬಿಯನ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ, ಒಂಥರ ನೇಚರು, ಗಿಡಗಳು ಎಲ್ಲ ಚೆನ್ನಾಗಿದೆ. ನೀನು ಇನ್ನೂ ಆ ಕಡೆ ವ್ಯೂ ನೋಡಿಲ್ಲ ಅಲ್ಲ? ಆಮೇಲೆ ಇನ್ನೂ ವ್ಯೂ ತೋರ್ಸಕ್ಕೆ ಹೋಗ್ತೀನಿ. ಇವಾಗ ಫಸ್ಟು ಆರ್ಡರ್ ಮಾಡೋಣ. ತಗೋ, ನಿಂಗೆ ಏನು ಬೇಕು, ನಿಂಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಕೊಡ್ತೀನಿ. ಮಾಮೂಲಿ ಪನ್ನೀರೇ ಜಾಸ್ತಿ. ತಗೋ, ನಿನ್ಗೇನು ಬೇಕೋ ನೋಡು, ಆರ್ಡರ್ ಮಾಡು. ಇವತ್ತು ನೀನು ಏನು ತಿಂದು ಎಷ್ಟು ಏನು ತೊಗೊಂಡು ನಾನೇ ಬಿಲ್ ಕಟ್ತೀನಿ, ಆಯಿತಾ? ಗೈಸ್, ನಮ್ಮಮ್ಮನ ಆಚೆ ಎಲ್ಲೂ ಕರ್ಕೊಂಡೋಗಿಲ್ಲ, ಯಾವತ್ತೂ ಕರ್ಕೊಂಡೋಗಿಲ್ಲ. ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಿಂದನೂ ಅಂದ್ಕೊತಿದ್ದೆ ಯಾವಾಗಲೂ ಕರ್ಕೊಂಡೋಗ್ಬೇಕು, ಆಚೆ ಕರ್ಕೊಂಡೋಗ್ಬೇಕು, ನನ್ನ ದುಡ್ಡಲ್ಲಿ ಏನಾದರೂ ಕೊಡಿಸ್ಬೇಕು ಅಂತ. ಬಟ್ ಯಾವತ್ತೂ ಏನೋ ಅದಕ್ಕೆ ಆಪರ್ಚುನಿಟಿನೂ ಸಿಕ್ಕಿಲ್ಲ, ಚಾನ್ಸು ಸಿಕ್ಕಿರಲಿಲ್ಲ. ಬಟ್ ಇವಾಗ ಫೈನಲಿ ಹೆಂಗೋ ರೆಕಾರ್ಡ್ ಮಾಡಿಕೊಂಡು ಮಾಡೋಷ್ಟು ಆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋಷ್ಟು ಆಗಿದೆ ಇವತ್ತು. ನಮ್ಮಮ್ಮ ಇವಾಗ ಆರ್ಡರ್ ಮಾಡ್ತಾರೆ, ನೋಡ್ತಾ ಇದ್ದೀನಿ. ನೋಡು ನಮ್ಮಮ್ಮ ನೋಡಿ, ದೊಡ್ಡಬಳ್ಳಾಪುರಲ್ಲಿ ಯಾವುದೋ ಒಂದು ಹಳ್ಳೀಲಿ ಏನೋ ಒಂದು ಕೆಲಸ ಮಾಡಿಕೊಂಡು. ನಾನು ಒಂದು 6-7ನೇ ವಯಸ್ಸಿಗೆ ಬೆಂಗಳೂರೆಲ್ಲ ಬಂದು ಎಲ್ಲ ಓಡಾಡ್ಕೊಂಡು ಹೋಗಿದ್ದೀನಿ. ಹೋಟೆಲ್ಸ್ಗೆಲ್ಲ ಬಂದಿರಲಿಲ್ಲ. ಪಾಪ ಮನೆ ಬಿಟ್ಟು ಆಚೆ ಹೋಗದೆ ಅವ್ರನ್ನ ನೋಡಿ ಒಳ್ಳೆ ಜಾಗಕ್ಕೆ ಕರ್ಕೊಂಡ್ಬಂದಿನಿ. ಖುಷಿ ಆಗ್ತಿದ್ಯಾ? ಹಾಂ, ನನ್ನ ಮಗ ಕರ್ಕೊಂಡೋಗಿದ್ದಾನೆ ಅಂತ ಏನಾದ್ರು ಸ್ವಲ್ಪ ಖುಷಿ ಇದೆಯಾ? ಆ ಖುಷಿ ಮುಖದಲ್ಲಿ ಕಾಣಿಸ್ತಿಲ್ಲ ನನಗೆ. ನಂಗೆ ಆ ಖುಷಿ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಓಕೆ, ನೈಸ್. ಸೊ ಬನ್ನಿ, ಇವಾಗ ಆರ್ಡರ್ ಮಾಡಿಕೊಂಡು ಫುಡ್ ಏನು ಬೇಕೋ ತಿನ್ನೋಣ. ಹೇಳ್ತಿದ್ದಲ್ಲ ನಾನು ಆರ್ಡರ್ ಮಾಡ್ತೀನಿ ಅಂತ, ಮಾಡು. ನನಗಂತೂ ಏನು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವ? ಏನು ಗೊತ್ತಾಗ್ತಿಲ್ಲ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ನಾನು ಅದಕ್ಕೆ ಹೇಳಿದ್ದು, ಗೊತ್ತಾಗುತ್ತೋ ಇಲ್ವೋ ನೋಡೋಣ ಅಂತ ಹೇಳಿದ್ನಲ್ಲ. ಯಾಕೆ, ಏನಿದೆ ಅಷ್ಟು ಕಷ್ಟ ಇರೋದು? ಏನೋಪ್ಪ ಇದು ವಿಷಯ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ಗೊತ್ತಾಗ್ತಾ ಇದೆ, ಏನೇನೋ ಅಂತ ಅನಿಸ್ತದೆ. ಇವಾಗ ಒಂದು ಡ್ರಿಂಕ್ ಆರ್ಡರ್ ಮಾಡೋಣ ಅಂತ. ಅಮ್ಮ, ನಿಂಗೆ ಯಾವ್ದು ಬೇಕು? ವಿಸ್ಕಿ ಬೇಕಾ, ಬಿಯರ್ ಬೇಕಾ? ಯಾವುದು ಬೇಡ, ಯಾವುದನ್ನ ಒಂದು ಸೂಪ್ ಆರ್ಡ್ರ್ ಮಾಡು. ಏನಮ್ಮ? ಯಾವುದನ್ನ ಒಂದು ಸೂಪ್ ಆರ್ಡ್ರ್ ಮಾಡು. ಅಯ್ಯೋ, ಸರಿ. ಹಿಂಗಿದೆ ವ್ಯೂ ಗೈಸ್, ಇದು ವ್ಯೂ ಕ್ಯಾಂಡಲ್ಸಿಂದ ನೋಡಿ. ಅದು ಏರ್ಪೋರ್ಟ್ ರೋಡು, ಆ ಹೈವೇ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಂಗಿದ್ಯಮ್ಮ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಹಾಂ, ಈ ಥರ ಜಾಗಕ್ಕೆ ಯಾವತ್ತಾದ್ರು ಬಂದಿದ್ದಾ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಡೇಟ್ಗಂತೂ ಒಳ್ಳೆ ಪ್ಲೇಸು. ಸ್ವಲ್ಪ ಡೆಕೋರ್ ಮಾಡಿದ್ದಾರೆ, ಚೆನ್ನಾಗಿದೆ ನೋಡಿ. ಈ ಥರ ನಿಮ್ಮ ಲೈಫಲ್ಲೇ ಯಾವತ್ತೂ ಬಂದಿರಲಿಲ್ಲ. ಖುಷಿ ಆಯ್ತು ಹೋಗಿ ನನ್ನ ಜೊತೆ ಬಂದಿರ್ತೀರ? ಖುಷಿ ಆಯ್ತು. ಹಾಂ, ಖುಷಿ ಆಯ್ತು. ಹಾಂ, ಹ್ಞೂ, ಖುಷಿ ಆಯ್ತು. ತುಂಬ ಖುಷಿ ಆಯ್ತು ಅಂತ ಬೆನ್ಸ್ ಅವ್ರತ ಅವ್ರೆ. ಅಲ್ಲ, ಅಲ್ಲಿ ಕೆಳಗಡೆ ನೀರಿತ್ತು,
ಮೊಬೈಲ್ ಬಿಟ್ಬಿಟ್ರೆ ಅಂದ್ಬಿಟ್ಟು ಅದಕ್ಕೆ ಏ ಇಲ್ಲ ಅದೆಲ್ಲ ಹಂಗಿಲ್ಲ. ಸೊ ಚೆನ್ನಾಗಿದೆ, ಅದು ವೆದರು ತುಂಬ ಚೆನ್ನಾಗಿದೆ. ವೆದರ್ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲಿ ಅಫ್ಕೋರ್ಸ್ ಚೆನ್ನಾಗಿರುತ್ತೆ, ಮತ್ತು ಒಳ್ಳೆ ಹೈಟಲ್ಲಿದಲ್ಲ ಅದಕ್ಕೆ ಚೆನ್ನಾಗಿದೆ. ನೋಡಿ ನಾನು ಅದಕ್ಕೆ ಯಾವಾಗ ಹೇಳೋದು ಈ ಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಣ, ಆಚೆ ಹೋಗೋಣ, ಬಾ 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 ಅಂತ. ನಮ್ಮಮ್ಮ ಕರ್ಕೊಂಬಂದ್ರೆ ಯಾರು ಬರಲ್ಲ, ಇವನು ಇವತ್ತು ಕರ್ಕೊಂಬಂದ್ರೆ. ನಾನು ಯಾವತ್ತೂ ನಿನ್ನ ಕರೆದೇ ಇಲ್ಲ. ಕರ್ದಿದೀಯಾ, ಕರ್ಕೊಂಡು ಬರ್ಬೇಕಲ್ಲ. ಎಷ್ಟು ಸತಿ ಕೇಳಿದ್ದೀನಿ ನಮ್ಮಮ್ಮ, ನೋಡೋಣ ಆಚೆ ಹೋಗೋ ಬದಲು ಎಷ್ಟು ಆಚೆ ಹೋದ್ರೆ ಒಂದು 1,000 ರೂಪಾಯಿ ಆಗುತ್ತಾ, ಅದೇ ಒಂದು 200 ರೂಪಾಯಿಗೆ ಚಿಕನ್ ತೊಗೊಂಡ್ಬಿಡು ಮಾಡೋಣ, ಈ ಥರ ಯಾವಾಗ ಹೇಳ್ತಾರೆ. ಅವಾಗ ಹೋಗ್ಬೋತಾನೆ ಇನ್ಮೇಲೆ ಕರ್ಕೊಂಬರಿ ಅಂತಿಲ್ಲ. ಅದೇ ಅವಾಗ ಹೋಗೋಣ ಅಂದರೆ ಬರಲ್ಲ, ಅದೇ ಇನ್ಮೇಲೆ ಹೋಗೋಣ. ಅದೇ ಇವಾಗ ಊಟ ಜಸ್ಟ್ ಆರ್ಡರ್ ಮಾಡಿದ್ವಿ, ಸೊ ಅಷ್ಟೊತ್ತಿಗೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ, ಒಳ್ಳೆ ವ್ಯೂ ತೋರಿಸ್ತೀನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದೆ. ಚೆನ್ನಾಗಿದೆ ಪ್ಲೇಸ್ ಮಾತ್ರ, ತುಂಬ ಚೆನ್ನಾಗಿದೆ. ಸೊ ಅದೇ ಒಂದೆರಡು ಫೋಟೋಸ್ ಕ್ಲಿಕ್ ಮಾಡಿಕೊಂಡು ವಾಪಸ್ ಹೋಗಿ ಊಟ ತಿನ್ನೋಣ. ಗೈಸ್ ಪನ್ನೀರು ಸ್ಟಾರ್ಟರ್ಸ್ 2 ಆರ್ಡರ್ ಮಾಡಿದ್ವಿ, ಆಮೇಲೆ ನಾನು ಒಂದು ನಾನ್ ಆಲ್ಕೋಹಾಲಿಕ್ ಜ್ಯೂಸ್ ಆರ್ಡರ್ ಮಾಡಿದ್ದೀನಿ. ಟೇಸ್ಟ್ ನೋಡಮ್ಮ ಹೆಂಗಿದೆ, ಚೆನ್ನಾಗಿದೆ. ತಿಂದ? ಟೇಸ್ಟ್ ಮಾಡಿದ್ದೆ. ಓಹೋ ನಮ್ಮಮ್ಮ ನಾನು ರೆಕಾರ್ಡ್ ಮಾಡೋದಕ್ಕೂ ಕಾಯಲ್ಲ, ಸಿಕ್ಕಿದ ತಕ್ಷಣ ನಾನು ಅವತ್ತು ಹೇಳ್ದಲ್ಲ, ನಮ್ಮ ಫ್ಯಾಮಿಲಿಯವರೇ ಹಂಗೆ ಬಂದಿದ ತಕ್ಷಣ ಬಿಡೋದೇ ಇಲ್ಲ. ಚೆನ್ನಾಗಿದೆಯಾ? ಬನ್ನಿ ತಿನ್ನೋಣ, ಇವಾಗ ತಿನ್ನೋ ಟೈಮ್. ಜೊತೆಗೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ, ಬಟ್ ತುಂಬ ಲೌಡ್ ಮ್ಯೂಸಿಕ್ ಇದೆ. ಊಟ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಹಾಂ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಇಂಥ ಜಾಗಕ್ಕೆ ಬಂದಿದ್ಯಾ? ಹಾಂ ಚೆನ್ನಾಗಿತ್ತು, ಇಷ್ಟ ಆಯ್ತು ಟೇಸ್ಟ್ ಎಲ್ಲ. ಮತ್ತೆ ಬರೋಣ ಯಾವಾಗಾದರೂ? ಖುಷಿ ಆಯ್ತಾ? ಹೋಗ್ಲಿ, ಖುಷಿ ಆಯ್ತು. ನೆಕ್ಸ್ಟ್ ಟೈಮ್ ಒಂದು ಕೆಲಸ ಮಾಡು, ನೀನು ಅಪ್ಪ ಬಂದ್ಬಿಡ್ರಿ. ಬೇಡ, ಎಲ್ಲರೂ ಬರೋಣ. ಅಲ್ಲ ನೀನು ಅಪ್ಪ ಒಂದ್ಸತಿ ಹೋಗ್ರಿ. ಹಾಂ ಫ್ಯಾಮಿಲಿ ಫುಲ್ಲು ಬರೋಣ. ಫ್ಯಾಮಿಲಿ ಫುಲ್ಲು ಬರೋಣ, ನೀನು ಅಪ್ಪ ಒಂದ್ಸತಿ ಹೋಗಮ್ಮ ಡೇಟ್ಗೆ ಅಂದರೆ ಫ್ಯಾಮಿಲಿ ಫುಲ್ಲು ಬರೋಣ. ಬರೀ ಇದೆ ಬರ್ತಾ ಇದ್ವಿ, ಜಸ್ಟ್ ಹಂಗೆ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ? ನಿಂಗೆ ಬಟ್ಟೆ ತಗೋಣ. ಹಾಂ ಎಲ್ಲಿ ಬೇಕು ಬಟ್ಟೆ? ನೋಡೋಣ ಎಲ್ಲಿ ಕೊಡಿಸ್ತೀಯ. ಗೈಸ್ ನಮ್ಮಮ್ಮ ಇದು ಬಟ್ಟೆ ತರಕ್ಕೆ ಹೋಗೋಣ ಬಾಮ್ಮ, ಎಲ್ಲಾನ ಕೊಡಿಸ್ತೀನಿ ಎಲ್ಲಾರು ಒಂದು ಕಡೆ ಅಂದರೆ. ಅಪ್ಪಿ ಒಂದು ಕೆಲಸ ಮಾಡಿಬಿಡು, ನನಗೆ ಇದು 3,000 ಹಾಕು, ನಾನು ಅದ್ಯಾವುದೋ ಮದುವೆಗೆ, ನಮ್ಮ ಅಕ್ಕ ಮದುವೆಗೆ ಬ್ಲೌಸ್ ನಾನು ಸ್ಟಿಚ್ ಮಾಡಕ್ಕೆ ಕೊಡ್ತೀನಿ, ನಾನು 3,000 ಹಾಕು ಅಂತ. ಬಟ್ಟೆ ಕೊಡಿಸ್ತೀನಿ ಬಾಮ್ಮ ಅಂದರೆ ಬ್ಲೌಸ್ ಸ್ಟಿಚ್ ಮಾಡೋ ಅದು ಅಪ್ಪನ ಹತ್ರ ಇಸ್ಕೊ. ಹಾಂ ಕೊಡ್ಬೇಕಿತ್ತಲ್ಲ, ಅದಕ್ಕೆ ಹಂಗೆ ಕೇಳಿದೆ. ನಾನೇ ಎಲ್ಲರೂ ಕರ್ಕೊಂಡೋಗಿ ಕೊಡಿಸ್ಬೇಕು ಅಂತ ನಾನು ಅನ್ಕೊಂಡಿರೋದು, ಅದಕ್ಕೆ ಅಲ್ಲಿಗೆ ಹೋಗ್ತೀನಿ. ಆಯ್ತು, ಕೊಡ್ಸಿ ಅಂತೇಳಿ. ಹಾಂ ಬನ್ನಿ ಇವಾಗ ಹೋಗಿ ಏನಾದ್ರು ಬಟ್ಟೆ ತೊಗೊಂಬರೋಣ. ನಮಗೆ ಅಂದರೆ ಅಮ್ಮ ಜ್ಞಾಪಕ ಇದೆ, ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಇವಾಗ ಎಲ್ಲರೂ ಆಚೆ ಹೋದಾಗ, ಇವಾಗ ನಿಮ್ಮ ಜೊತೆನೇ ಆಗಲಿ ಯಾರಾದರೂ ಆಗಲಿ, ಆಚೆ ಎಲ್ಲ ನಾವು ಹೋದಾಗ ಏನಾದ್ರು ತಿನ್ನೋಕ್ಕಿಂತ ಮುಂಚೆ ಯಾವಾಗಲೂ ಇದು ಪ್ರೈಸ್ ಚೆಕ್ ಮಾಡ್ತಿದ್ವಿ ಎಷ್ಟಿದೆ ಅಂತ. ಜ್ಞಾಪಕ ಇದೆ ಆರ್ಡರ್ ಮಾಡ್ತೀವಿ. ನೀವು ಮಾಡಲ್ಲ, ನಾವು ಮಾಡ್ತೀವಿ ಇವಾಗ್ಲೂ. ಇವಾಗ ಏನಕ್ಕೆ ಮಾಡ್ತೀಯಾ? ಬಾವಿ ಎಲ್ಲೋಗ್ಬಿಟ್ಟಿದ್ಯಾ? ಎಲ್ಲಾದ್ರೂ ನೋಡೋಣ, ಇಲ್ಲೆಷ್ಟಿರುತ್ತೆ ಅಲ್ಲೆಷ್ಟಿರುತ್ತೆ ಅಂತ ನಾವು ನೋಡ್ತೀವಿ. ಇವತ್ತು ಅಬ್ಸರ್ವ್ ಮಾಡ್ದ ನಾವು ಯಾವ್ದು ಏನಾನ ಪ್ರೈಸ್ ಚೆಕ್ ಮಾಡುದಾ ಅಂತ ಒಳ್ಳೆ ಜಾಗಕ್ಕೆ ಮಾಡ್ಲಿಲ್ಲ. ನೀನ್ ಯಾಕೆ ಚೆಕ್ ಮಾಡಿಲ್ಲ? ಯಾಕಂದ್ರೆ ನೀನ್ ಕೊಡ್ಸ್ತೀಯಲ್ಲ, ನಾನು ಚೆಕ್ ಮಾಡಿಲ್ಲ. ನೋಡಿ ನಾನು ಚೆಕ್ ಮಾಡ್ತಾ ಇದ್ದೆ. ಬಟ್ ಅಂದ್ರೆ ಆ ಥರ ಲೈಫಲ್ಲಿ ಇಂಪ್ರೂವ್ ಆದಾಗ ಖುಷಿ ಆಗುತ್ತಲ್ಲ. ಮುಂಚೆ ನನಗೆ ಏನದು ಇವಾಗ ಒಂದು ಪಫ್ ತಗೋಬೇಕಾದ್ರೆ ಅಥವಾ ಒಂದು ಮಸಾಲೆ ಪುರಿ ಪಾನಿಪುರಿ ತಿನ್ಬೇಕಾದ್ರೂ ಯೋಚನೆ ಮಾಡ್ತಿದ್ವಿ, 25 ರೂಪಾಯಿ 35 ರೂಪಾಯಿ ಕೊಡಬೇಕು ಹಂಗೆ ಹಿಂಗೆ ಅಂತೆಲ್ಲ. ಇವಾಗ ಅದೇ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎಲ್ಲಿ ಎಷ್ಟು ಸಾವಿರ ಬಿಲ್ ಆದರೂ ಏನು ಅನ್ಸಲ್ಲ ಅಲ್ಲ. ಅಲ್ಲ ನನಗೆ ಯಾವಾಗ್ಲೂ ಏನಾದ್ರು ಕೇಳ್ತಿರ್ತೀಯಲ್ಲ, ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಿದ್ದೆ, ಮೂವಿಗೆ ಹೋಗ್ತಿದ್ದೆ, ನಿಮ್ಮ ಅಮ್ಮನ ಯಾವತ್ತಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ನಿನಗೆ ಅನ್ಸಿತಾ? ಇಲ್ಲ, ಫಸ್ಟಿಂದನೂ ನಾನು ಈ ಜಾಗ ಗೈಸ್ ಕ್ಯಾಂಡಲ್ಸ್ ಅಂತ ಹೋಗಿದ್ವಲ್ಲ, ಸೊ ಕ್ಯಾಂಡಲ್ಸ್ಗೆ ಅವತ್ತಿಂದನೂ ನಾನು ಅನ್ಕೊಂತಿದ್ದೆ ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಲೇಬೇಕು ಈ ಜಾಗಕ್ಕೆ ಅಂತ. ಅದು ನಾನು ದುಡ್ದಿರೋ ದುಡ್ಡಲ್ಲಿ ನಾನೇ ಕರ್ಕೊಂಡು ಹೋಗ್ಬೇಕು ಅಂತ ಯಾವಾಗ್ಲೂ ಅನ್ಕೊಂತಿದ್ದೆ. ಅದೇ ಫೈನಲಿ ಇವತ್ತು ಅದಾಯ್ತು ಅಷ್ಟೇ. ನನಗೂ ಈ 48 ಡೇಸ್ ಇಂದ ಏನು ತಿಂದಿರ್ಲಿಲ್ಲ, ಹೆಂಗೋ ಕರೆಕ್ಟಾಗಿ ಕರ್ಕೊಂಡು ಹೋದ, ನನಗೂ ಖುಷಿ ಆಯ್ತು. ಅದೇ ಒಟ್ನಲ್ಲಿ ನಾನು ಅನ್ಕೊಂಡಿದ್ದ ಜಾಗಕ್ಕೆ ಕರ್ಕೊಂಡು ಹೋದ್ನಲ್ಲ, ನಂಗೆ ಅದು ಖುಷಿ. ಚೆನ್ನಾಗಿತ್ತು, ಖುಷಿ ಆಯ್ತು. ತುಂಬಾ ಜನ ಅನ್ಕೊಂಡಿರ್ತಾರೆ ಪೇರೆಂಟ್ಸ್, ಕೆಲವರು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿರ್ತಾರೆ, ಕೆಲವರು ಕರ್ಕೊಂಡು ಹೋಗಿರಲ್ಲ. ಸೊ ಯಾರಾದ್ರೂ ಹಂಗೆ ಅನ್ಕೊಂಡು ಅದನ್ನ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಈ ವ್ಲಾಗ್ ಮುಖಾಂತರ ನೋಡ್ತಾ ಇರೋರು ಕರ್ಕೊಂಡು ಹೋಗಿ ನಿಮ್ಮ ಪೇರೆಂಟ್ಸ್ನ, ಅವ್ರಿಗೂ ಖುಷಿ ಆಗುತ್ತೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಯಾವಾಗಲೂ ಫ್ರೆಂಡ್ಸ್ ಜೊತೆನೇ ಹೋಗ್ಬೇಡಿ. ನೀನು ಯಾವಾಗಲೂ ಫ್ರೆಂಡ್ಸ್ ಜೊತೆನೆ, ಏನೋ ಇವತ್ತು ಕರ್ಕೊಂಡು ಹೋಗ್ಬಿಟ್ಟಿದ್ದೀಯ, ಇನ್ಮೇಲೆ ಕರ್ಕೊಂಡು ಹೋಗ್ತೀನಿ. ಅದೇ ಗೈಸ್ ಏನು ಗೊತ್ತಾ, ಇಷ್ಟು ದಿವಸ ನಾನು ಆಚೆ ಹೋದ್ರೂ ಸುಮ್ಮನೆ ಕೈ ಅದಕ್ಕೆ ಹೇಳೋದು. ಅದಕ್ಕೆ ಯಾರಪ್ಪ ಏನು ಯಾವುದು ಬೇಡ, ಸುಮ್ಮನೆ ಮನೇಲಿರೋಣ ಅಂತ ಅನಿಸ್ತಿತ್ತು. ಬಟ್ ಅದೇ ಹೇಳ್ತಾರಲ್ಲ,
ಸ್ವಲ್ಪ ಏಜ್ ಆದಂಗೆ ಎಲ್ಲ ಬುದ್ಧಿ ಬರುತ್ತೆ ಅಂತ, ಹಂಗೆ ನಮಗೂ ಬುದ್ಧಿ ಬರ್ತದೆ ಅಷ್ಟೇ. ಏನು ಅಂತ ಕಿಸಿದ್ರೆ ಅಲ್ಲ, ಇವಾಗಾದ್ರೂ ಬುದ್ಧಿ ಬಂತಲ್ಲ ಅದಕ್ಕೆ. ಸೊ ಅದೇ ಬನ್ನಿ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದೀವಿ. ಹೆಂಗೆ ಟ್ರಾಫಿಕ್ ಸ್ವಲ್ಪ ಮೂವ್ ಹೋಗ್ತಾ ಇದೀವಿ. ಇವಾಗ ಜಸ್ಟ್ ನಮ್ಮ ಅಮ್ಮನ ಮಿಲಾನೋ ಕರ್ಕೊಂಬಂದೆ. ಯಾವ್ದು ಬೇಕಮ್ಮ? ಹಾಂ ವೆನಿಲಾ ಅದೇ ಇದು ಇದಾ ಎಷ್ಟು? ಹಾಂ ಇಷ್ಟ ಆಯ್ತಾ? ಇಲ್ಲಿ ನಾನು ಯಾವಾಗಲೂ ಎಷ್ಟೊಂದು ಸರಿ ನನ್ನ ಫ್ರೆಂಡ್ಸ್ ಜೊತೆ ಇಲ್ಲೇ ಬರೋದು, ಬಿಟ್ಟರೆ ನನಗೆ ಯಾವಾಗಲಾದ್ರೂ ತುಂಬ ಬೇಜಾರಾದರೆ, ತುಂಬ ಒಂಟಿ ಅನ್ಸಿದ್ರು ಇಲ್ಲಿ ಬಂದು ಒಂದು ಐಸ್ ಕ್ರೀಮ್ ತೊಗೊಂಡು ಕೂತ್ಕೊಂತೀನಿ ಯಾವಾಗಲೂ. ಜಾಗ ಚೆನ್ನಾಗಿದೆ. ಪ್ಲೀಸ್ ಮಿಲಾನೋ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಫುಲ್ಲು ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ಸೊ ಹಾಂ ತುಂಬ ಚೆನ್ನಾಗಿರುತ್ತೆ. ನಾನು ಟ್ರಫಲ್ಲು ಮತ್ತು ವನಿಲಾ ತೊಗೊಂಡೆ. ನಮ್ಮಮ್ಮ ಹಾಂ ನಮ್ಮಮ್ಮ ತೊಗೊಂಡು. ಸೊ ಇವಾಗ ನನ್ನ ಫೇವ್ರೆಟ್ ಐಸ್ ಕ್ರೀಮ್ನ ತಿನ್ಬಿಟ್ಟು ಹೋಗೋಣ ಬನ್ನಿ. ಈಗ ನೀನು ನೈಟ್ ಯಾವಾಗಲೂ ಕೇಳ್ತೀಯ ಎಲ್ಲೋಗ್ತೀಯಾ ಅಂತ. ನೋಡಿ ನಾನು ಈ ಥರ ಜಾಗದಲ್ಲಿ ಬಂದು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಕೂತ್ಕೊಳ್ಳೋದು. ನಿಮಗೆ ಡೀಸೆಂಟ್ ಆಗಿಲ್ವಾ? ಚೆನ್ನಾಗಿದೆ, ಪ್ಲೇಸ್ ಎಲ್ಲ ಚೆನ್ನಾಗಿದೆ. ಹಾಂ ಇಲ್ಲಿ ಏನಾದರೂ ಬಂದು ಬೇರೆ ಏನಾದ್ರು ಮಾಡ್ತಾರ ಇದೆ ನೋಡಿ, ಆರಾಮಾಗಿ ಚೆನ್ನಾಗಿದೆ. ನಾವು ಬಂದ್ಬಿಟ್ಟು ಅದೇ ಏನಾದ್ರು ಬಿಸ್ನೆಸ್ ಬಗ್ಗೆ ಅದು ಇದೆ ಏನಾದ್ರು ಮಾತಾಡ್ಕೊಂಡು ಕೂತ್ಕೊಂತೀವಿ ಅಷ್ಟೇ. ನಮಗೇನು 10 ಗಂಟೆ ಒಳಗಡೆ ಮನೆಗೆ ಬರಲಿ ಬೇಗ. ಏನಾಗಲ್ಲ, ಸೇಫಾಗಿ ಇರ್ತೀವಿ. ಏನು ಮಾಡ್ತೀವಿ ಪಾಪ ಗಂಡು ಮಕ್ಕಳು ನಾವು. ಸರಿ ಇವಾಗ ಮಳೆ ಬರ್ತಾ ಇದೆ, ಬೇಗ ಹೋಗಿ ಮನೆ ಸೇರ್ಗೋಣ. ಗೈಸ್ ನಾನು ಬಟ್ಟೆ ಕೊಡ್ಸೋಣ ಆಚೆ ಹೋಗೋಣ ಬಾ ಅಂದರೆ ನಮ್ಮಮ್ಮ ಮಳೆ ಬರ್ತಿದೆ ಬೇಡ, ಬಟ್ಟೆ ನಾನು ಮಿಂತ್ರಲ್ಲಿ ಆರ್ಡರ್ ಮಾಡ್ಕೊತೀನಿ. ಮಿಂತ್ರಲ್ಲಿ ಅದು ಯಾವುದಾದ್ರು ಸೇವ್ ಮಾಡಿ ಇಟ್ಕೊಂಡಿದ್ದಾರಂತೆ. ಸೊ ನೀನು ಅದಕ್ಕೆ ಪೇ ಮಾಡು, ನಾನು ಅಲ್ಲೇ ತೊಗೊತೀನಿ ಅಂದರು. ಅದಕ್ಕೆ ಸರಿ ಬಿಡು, ಇನ್ನು ಆಚೆ ಹೋಗಿ ಹುಡ್ಕೋದೇನೋ, ಮಿಂತ್ರಲ್ಲಿ ಆರ್ಡರ್ ಮಾಡ್ಕೊಳ್ಳೋಂಗಿದ್ರೆ ಅಲ್ಲೇ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಇವಾಗ ನೆಕ್ಸ್ಟ್ ಎಲ್ಲಿಗೆ? ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಯಾವ ಡೇ? ಗುರುವಾರ. ಓ ಅದಕ್ಕಾ? ಸೊ ಗೈಸ್ ಬನ್ನಿ ಇವಾಗ ಲಾಸ್ಟು ಟೆಂಪಲಿಗೆ ಕರ್ಕೊಂಡು ಹೋಗಿ ನಮ್ಮ ಲೇಡಿನ ಸೇಫಾಗಿ ಮನೆಗೆ ಬಿಡೋಣ. ಪ್ರೀತಿಯ ಸಾಲ ನೀಡು ಚೂರೇ ಚೂರು. ಗೈಸ್ ಸೊ ಟೆಂಪಲ್ಲು ಮುಗೀತು. ಟೆಂಪಲ್ಗೂ ನೀಟಾಗಿ ಕರ್ಕೊಂಡೋಗಿ ಒಳ್ಳೆ ದರ್ಶನ ಆಯಿತು. ಇವಾಗಷ್ಟೇ ಈ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡೆ. ಖುಷಿ ಆಯ್ತಾ? ಫುಲ್ ಡೇ ಚೆನ್ನಾಗಿತ್ತಾ? ಬಟ್ಟೆ ಒಂದು ನಾನು ನಿನಗೆ ನೀನು ಮಿಂತ್ರಲ್ಲಿ ಏನು ಹಾಕಿದ್ಯೋ ಅದು ತೋರಿಸ್ತೀನಿ. ಹಾಂ ಬಟ್ಟೆ ಒಂದು ಬ್ಲೇಡ್ ಇದೆ, ಇವಾಗ ಆರ್ಡರ್ ಮಾಡ್ತಾರೆ. ಅದನ್ನ ಬಿಟ್ರೆ ಫುಲ್ ಡೇ ಖುಷಿ ಆಯ್ತಾ? ಚೆನ್ನಾಗಿತ್ತಾ? ಮತ್ತೆ ಇದೇ ಥರ ಯಾವಾಗ ಚೆನ್ನಾಗಿತ್ತು, ಐಸ್ ಕ್ರೀಮ್ ತಿಂದೆ, ದೇವ್ರ ದರ್ಶನ ಆಯ್ತು, ಖುಷಿ ಆಯ್ತು ಫುಲ್ಲು. ಹೌದಾ? ಬಟ್ಟೆ ಹೇಳು. ಬಟ್ಟೆಯಿಂದ ಬಂದ್ಮೇಲೆ ಅದೇ. ಸೊ ಅದೇ ಗೈಸ್, ಸೊ ಇಲ್ಲಿಗೆ ನಮ್ಮ ಡೇಟು ಮುಗಿಯುತ್ತೆ. ಹೆಂಗಿತ್ತಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಡೇಟ್ ನಿನ್ ಪ್ರಕಾರ ಏನು ಇವಾಗ ಸದ್ಯಕ್ಕೆ ಡೇಟ್ ಅಂದ್ರೆ? ಟೈಮ್ ಸ್ಪೆಂಡ್ ಮಾಡೋದು, ಒಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ. ಡೇಟ್ ಅಂದ್ರೆ ಒಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಎಷ್ಟೋ ಜನ ಅನ್ಕೊಂತೀರಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಹೋದ್ರೇನೆ ಡೇಟ್ ಅಂತ. ಅಲ್ಲ, ನೀವು ಯಾರ ಜೊತೆ ಹೋದ್ರೂ ಅದು ಡೇಟ್ ಆಗುತ್ತೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಒಳ್ಳೆ ಜಾಗಕ್ಕೆ ಹೋಗಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದೇ ಡೇಟು ಅಷ್ಟೇ. ಸೊ ಇಲ್ಲಿಗೆ ಡೇಟ್ ವಿತ್ ಮಾಮ್. ಎಷ್ಟೊಂದು ಜನ ಕೇಳ್ತಾ ಇರಿ ಡೇಟ್ ವಿತ್ ಮಾಮ್ ಅವತ್ತು ಹೇಳಿದ್ರೆ ಇನ್ನೂ ಹಾಕಿಲ್ಲ, ಯಾವಾಗ ಮಾಡ್ತೀರಾ ಅಂತ. ಸೊ ಫೈನಲಿ ಮುಗೀತು. ನೆಕ್ಸ್ಟು ಮತ್ತೆ ಇನ್ನೊಂದು ಯಾವುದಾದ್ರೂ ವ್ಲಾಗ್ ಜೊತೆ ವಾಪಸ್ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.